ಭಾರತ ವರ್ಸಸ್ ಸೌತ್ ಆಫ್ರಿಕಾ ಟಿ20 ಸಮರ. ಇದು 2024ರ ಚಾಂಪಿಯನ್ಸ್ ಮತ್ತು ರನ್ನರ್ಸ್ ತಂಡಗಳ ರಣರೋಚಕ ಕಾಳಗ. ಹೌದು, ಏಕದಿನ ಸರಣಿ ಗೆಲುವಿನ ಬಳಿಕ ಸೂರ್ಯ ನೇತೃತ್ವದ ಮೊದಲ ಟಿ20 ಪಂದ್ಯದಲ್ಲಿ ಭಾರತ ರೋಚಕ ಗೆಲುವು ಸಾಧಿಸಿ ದಾಖಲೆ ಬರೆದಿದೆ. ಮತ್ತೆ ಟಾಸಲ್ಲಿ ಸೋತ ಸೂರ್ಯ ಮೊದಲು ಬ್ಯಾಟ್ ಬೀಸಲು ಮುಂದಾದರು. ಮೊದಲಿಗೆ ರನ್ ಗಳಿಸಲು ಭಾರತದ ಆಟಗಾರರು ಪರದಾಡಲು ಆರಂಭಿಸಲಾಯಿತು. ಆರಂಭದಲ್ಲಿ ಭಾರತದ ಅಮೂಲ್ಯವಾದ ಸೂರ್ಯ, ಗಿಲ್, ಅಭಿಷೇಕ್ ಶರ್ಮಾ ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಇದ್ದಾಗ ತಂಡಕ್ಕೆ ಆಸರೆಯಾಗಿದ್ದೇ ಹಾರ್ಡ್ ಹಿಟ್ಟರ್, ಮೋಸ್ಟ್ ಡೇಂಜರಸ್ ಮ್ಯಾನ್. ವಿಕೆಟ್ ಮುಂದೆ ಬ್ಯಾಟ್ ಹಿಡಿದು ನಿಂತರೆ ಎದುರಾಳಿಗೆ ನಡುಕ ಶುರುವಾಗುತ್ತೆ. ಅದು ಬೇರೆ ಯಾರೂ ಅಲ್ಲ, ಅದುವೇ ಹಾರ್ದಿಕ್ ಪಾಂಡ್ಯ. ಆರಂಭದಲ್ಲಿ ಮಹಾರಾಜ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಹೊಡೆಯುವ ಮೂಲಕ ಇನ್ನಿಂಗ್ಸ್ ಆರಂಭಿಸಿದರು. ನಿಜಕ್ಕೂ ಅದ್ಭುತ ಆಟ ಅಂತಾನೆ ಹೇಳಿದರೆ ತಪ್ಪಾಗಲ್ಲ ಸ್ನೇಹಿತರೆ. 4 ದಿಕ್ಕಿನಲ್ಲೂ ಆಕರ್ಷಕ 4 ಸಿಕ್ಸ್, 6 ಬೌಂಡರಿ ಒಳಗೊಂಡು ಕೇವಲ 28 ಎಸೆತದಲ್ಲಿ 59 ರನ್ಸ್ ಬಾರಿಸಿ ತಂಡ ಉತ್ತಮ ರನ್ಸ್ ಆಗಲು ಮುಖ್ಯ ಕಾರಣರಾದರು. ಇವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾಥ್ ಕೊಟ್ಟಿದ್ದೆ ತಿಲಕ್ ವರ್ಮಾ ಮತ್ತು ಅಕ್ಷರ್ ಪಟೇಲ್. ಇವರ ನೇತೃತ್ವದಿಂದ ಭಾರತ ತಂಡ 20 ಓವರ್ಗೆ 6 ವಿಕೆಟ್ ನಷ್ಟಕ್ಕೆ 175 ರನ್ಸ್ ಟಾರ್ಗೆಟ್ ಕೊಟ್ಟಿತ್ತು. ಇದನ್ನು ಬೆನ್ನತ್ತಿದ ಸೌತ್ ಆಫ್ರಿಕಾ ತಂಡ ಭಾರತದ ಬೌಲಿಂಗ್ ದಾಳಿಗೆ ತತ್ತರಿಸಿ ಹೋಗಿತ್ತು. ಯಾವ ಒಬ್ಬ ಆಟಗಾರನು ಕ್ರೀಸ್ನಲ್ಲಿ ನಿಂತು ಆಡಲು ಬಿಟ್ಟಿಲ್ಲ. ಆರಂಭದಲ್ಲಿ ಹರ್ಷದೀಪ್ ಸಿಂಗ್ ಸೌತ್ ಆಫ್ರಿಕಾ ಆರಂಭಿಕ ಆಟಗಾರರನ್ನು ಔಟ್ ಮಾಡಿದರೆ ನಂತರ ಬಂದ ಹಾರ್ದಿಕ್ ಮೊದಲ ಎಸೆತದಲ್ಲಿ ವಿಕೆಟ್ ತೆಗೆದು ಮಿಂಚಿದರು. ಇನ್ನು ಸ್ಪಿನ್ ಕಡೆ ಬಂದರೆ ಅಕ್ಷರ್, ಚಕ್ರವರ್ತಿ ಸ್ಪಿನ್ ಮೋಡಿಗೆ ಸೌತ್ ಆಫ್ರಿಕಾ ಎಲ್ಲ ಆಟಗಾರರು ಬೆಚ್ಚಿ ಬಿದ್ದರು. ಇನ್ನು ಬೂಮ್ರಾ ಅದ್ಭುತ ಬೌಲಿಂಗ್ ಮಾಡಿ ಟಿ20ಯಲ್ಲಿ 100 ವಿಕೆಟ್ ಸರದಾರನಾಗಿ ಮಿಂಚಿದರು. ಕೊನೆಗೆ ಸೌತ್ ಆಫ್ರಿಕಾ ತಂಡ ಕೇವಲ 74 ರನ್ಸ್ಗೆ ಆಲ್ಔಟ್ ಆಗಿ ಭಾರತ ಭರ್ಜರಿ 101 ರನ್ಸ್ಗಳ ಗೆಲುವು ಸಾಧಿಸಿತು. ಆಲ್ರೌಂಡರ್ ಪ್ರದರ್ಶನ ಮಾಡಿ ಮಿಂಚಿದ ಹಾರ್ದಿಕ್ ಪಾಂಡ್ಯ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇನ್ನು 5 ಟಿ20 ಸರಣಿಯ ಮೊದಲನೇ ಪಂದ್ಯ ಗೆದ್ದು ಭಾರತ 1-0 ಮುನ್ನಡೆಯಲ್ಲಿದೆ.